ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಡೊನೇಷನ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಾರ್ಟ್ ಸ್ಟ್ರ್ಯಾಂಗಲ್ ಈ ಒಂದು ಆಪ್ಷನ್ ಸ್ಟ್ರಾಟಜಿ ಬಗ್ಗೆ ಮಾಹಿತಿ ಕೊಡ್ತೇನೆ. ನೋಡಿ, ಇದೊಂದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಆಗಿದೆ. ಇದು ಆಪ್ಷನ್ ಬೈಯಿಂಗ್ ಅಲ್ಲ, ಇದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ. ಓಕೆ, ಸೊ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಪ್ಷನ್ಗೆ ಸಂಬಂಧಪಟ್ಟಂತ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಪ್ರತಿಯೊಂದು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಯಾರೆಲ್ಲ ಬೇಸಿಕ್ಸ್ ಗೊತ್ತಿಲ್ಲ, ಆಪ್ಷನ್ಸ್ ಅಲ್ಲಿ ಬೇಸಿಕ್ ಗೊತ್ತಿಲ್ಲ ಅನ್ನೋರು ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿರುವ ಎಲ್ಲಾ ವಿಡಿಯೋಸ್ ನೋಡ್ಕೊಂಡ್ ಬನ್ನಿ. ಓಕೆ, ಇವೆಲ್ಲ ನಿಮ್ಗೆ ಬೇಸಿಕ್ಸ್ ಇವಿಷ್ಟು ಗೊತ್ತಾದ ನಂತರ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ನೀವು ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂತ ಇದ್ರೆ ಆಪ್ಷನ್ ಬೈಯಿಂಗ್ ಅಲ್ಲಿ ಯಾವ ರೀತಿ ಸ್ಟ್ರಾಟಜಿಗಳೆಲ್ಲ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಅದೇ ರೀತಿ ಇನ್ನೊಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಆಪ್ಷನ್ ಸೆಲ್ಲಿಂಗ್ಗೆ ಸಂಬಂಧಪಟ್ಟಂತಹ ಆಪ್ಷನ್ ಸೆಲ್ಲಿಂಗ್ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳನ್ನ ಅಥವಾ ಚಾಪ್ಟರ್ಗಳನ್ನು ಕವರ್ ಮಾಡಿದ್ದೀನಿ. ಈ ಒಂದು ಪ್ಲೇ ಲಿಸ್ಟ್ ನೋಡಿ. ಸೊ ಆಪ್ಷನ್ ಸೆಲ್ಲಿಂಗ್ ಯಾರು ಮಾಡಬೇಕು ಅಂತಿದ್ದೀರಾ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಇವತ್ತಿನ ಟಾಪಿಕ್ ಏನು? ಶಾರ್ಟ್ ಸ್ಟ್ರ್ಯಾಂಗಲ್. ಏನು ಶಾರ್ಟ್ ಸ್ಟ್ರ್ಯಾಂಗಲ್? ನೋಡಿ, ನೀವು ಬಹಳ ಜನ ಕನ್ಫ್ಯೂಸ್ ಆಗಬೇಡಿ, ಇವು ಹೆಸರೆಲ್ಲ ತಲೆಗಿಡ್ಕೊಳ್ಳಿ. ಫಸ್ಟ್ ಒಂದು ಸ್ಟ್ರಾಡಲ್ ಅಂತ ಬರುತ್ತೆ. ಓಕೆ, ಇದು ಸ್ಟ್ರ್ಯಾಂಗಲ್. ಈ ಸ್ಟ್ರಾಡಲ್ಗೂ ಸ್ಟ್ರ್ಯಾಂಗಲ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಸ್ಟ್ರಾಡಲ್ ನ ನಾವು ATMದು ಕಾಲು ಮತ್ತೆ ಪುಟ್ಟು ಸೆಲ್ ಮಾಡ್ತೀವಿ, ಆಯ್ತಾ? ಆದ್ರೆ ಸ್ಟ್ರ್ಯಾಂಗಲ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, OTM ನ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ನ ಸೆಲ್ ಮಾಡ್ತೀವಿ. OTM ನ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಸೆಲ್ ಮಾಡ್ತೀವಿ, ಇದೇ ಡಿಫ್ರೆನ್ಸ್. ಓಕೆ, ATM OTM ITM ಗೊತ್ತಿಲ್ಲ ಅಂದ್ರೆ ಜಸ್ಟ್ ನೀವು ಚೆಕ್ ಮಾಡಿ, ನಿಮ್ಗೆ ಸಿಕ್ಬಿಡುತ್ತೆ. ಓಕೆ, ಈಗ OTM ಅಂದ್ರೆ ಏನು, ಯಾವ ಸೆಲ್ ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಡೆಲ್ಟಾ ಬಗ್ಗೆ ಮಾತಾಡ್ತೀನಿ. ಡೆಲ್ಟಾ 25 ಕಾಲ್ ಆಪ್ಷನ್ ಮತ್ತೆ ಡೆಲ್ಟಾ 25 ಪುಟ್ ಆಪ್ಷನ್, ಇವೆರಡನ್ನು ಸಹಿತ ಸೆಲ್ ಮಾಡ್ತೀವಿ. ಸೊ ಇದು ನಾವು ಯಾವಾಗ ಸೆಲ್ ಮಾಡ್ತೀವಿ ಅಂದ್ರೆ, ಇದೆಲ್ಲ ಒಂದನೇದಾಗಿ ಇದು ಒಂದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ. ಇಲ್ಲಿ ಡೈರೆಕ್ಷನ್ ಅಲ್ಲ, ಇದು ನಾನ್ ಡೈರೆಕ್ಷನಲ್. ಅಂದ್ರೆ ನೀವೇನ್ ಅನ್ಕೊಂಡಿರ್ತೀರಿ ಅಂದ್ರೆ, ಮಾರ್ಕೆಟು ಅಪ್ ಸೈಡ್ ಹೋಗಲ್ಲ ಅಥವಾ ಡೌನ್ ಸೈಡ್ ಬರಲ್ಲ, ಈ ತರ ಸೈಡ್ ವೇಸ್ ಇರುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ದೊಡ್ಡ ಮೂಮೆಂಟಮ್ ಇಲ್ಲ ಅಂದಾಗ ಏನ್ ಮಾಡ್ತೀವಿ ನಾವು, ಈ ಒಂದು ಶಾರ್ಟ್ ಸ್ಟ್ರ್ಯಾಂಗಲ್ ನ ಮಾಡ್ತೀವಿ. ಓಕೆ, ನಿಮ್ ವ್ಯೂ ಏನಿದೆ ಇಲ್ಲಿ, ನಿಮ್ಮ ವ್ಯೂ ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ ಅಂತ, ಇದರಲ್ಲಿ ಬಿಗ್ ಮೂಮೆಂಟಮ್ ಆಗಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರಿ. ಅವಾಗ ನೀವೇನ್ ಮಾಡ್ಬಹುದು, ಈ ಒಂದು ಶಾರ್ಟ್ ಸ್ಟ್ರ್ಯಾಂಗಲ್ ನ ಡಿಪ್ಲಾಯ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಉದಾಹರಣೆಗೆ ಇಲ್ಲಿ ನೋಡಿ, ಈ ತರ ಮೂಮೆಂಟಮ್ ಅಲ್ಲಿ ಮಾರ್ಕೆಟ್ ಈ ತರ ಒಂದು ರೇಂಜ್ ಅಲ್ಲಿ ಇರುತ್ತಲ್ಲ, ಈ ತರ ಒಂದು ರೇಂಜ್ ಅಲ್ಲಿ ಇರಬೇಕು, ಅವಾಗ ನಿಮಗೆ ವರ್ಕೌಟ್ ಆಗುತ್ತೆ. ಆದ್ರೆ ನಿಮಗೆ ಲಾಸಸ್ ಯಾವಾಗ ಆಗುತ್ತೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಈ ತರ ಒಂದು ಮೂಮೆಂಟಮ್ ಬರಬಾರ್ದು. ಈ ತರ ಬಿಗ್ ಮೂಮೆಂಟಮ್ ಬಂದ್ರೆ, ಬಿಗ್ ಮೂಮೆಂಟಮ್ ಬಂದು ಅಂದ್ರೆ ಬಿಗ್ ಲಾಸಸ್ ಬರ್ತವೆ ಇದರಲ್ಲಿ. ಓಕೆನಾ? ಸೊ ಫಸ್ಟ್ ಇದನ್ನ ಡಿಪ್ಲಾಯ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ರೈಟ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದೊಂದು ಎಕ್ಸಾಂಪಲ್ ತಗೊಳ್ಳೋಣ, ಅದು 22 ಏಪ್ರಿಲ್ ತಗೊಳ್ಳೋಣ. ಓಕೆ, 22 ಏಪ್ರಿಲ್. ಸೊ 22 ಏಪ್ರಿಲ್ ತಗೊಳ್ಳೋಣ. ನಾವೀಗ ಏನ್ ಮಾಡೋಣ, ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡೋಣ. ಅಂದ್ರೆ ಡೆಲ್ಟಾ 25 ಇರುವಂತಹ ಕಾಲ್ ಆಪ್ಷನ್, ಡೆಲ್ಟಾ 25 ಇರುವಂತಹ ಪುಟ್ ಆಪ್ಷನ್, ಇವೆರಡನ್ನು ಸಹಿತ ನಾವೇನ್ ಮಾಡೋಣ, ಸೆಲ್ ಮಾಡೋಣ. ಓಕೆ, ಡೆಲ್ಟಾ 25 ಅಂತ ಪುಟ್ ಆಪ್ಷನ್ ಸೆಲ್ ಮಾಡಿದೆ. ಸೊ ಅದೇ ರೀತಿ ಕಾಲ್ ಆಪ್ಷನ್ ಸೆಲ್ ಮಾಡಿದೆ. ಎರಡು ಸೆಲ್ ಮಾಡಕ್ಕೆ ಸೇಮ್ ನಿಮ್ಗೆ ಎಷ್ಟು ಬೇಕು, 2,32,000 ಬೇಕು. ಅಂದ್ರೆ 2.5 ಲಕ್ಷ ಮಿನಿಮಮ್ ಬೇಕಾಗುತ್ತೆ ಇದಕ್ಕೆ. ಸೊ ಇದ್ರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ ನಮಗೆ, 7,600 ರೂಪಾಯಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಮ್ಯಾಕ್ಸಿಮಮ್ ಲಾಸ್ ಅನ್ಡಿಫೈನ್ಡ್ ಇದೆ, ಅನ್ಡಿಫೈನ್ಡ್. ಯಾಕೆಂದ್ರೆ ಇಲ್ಲಿ ನಾವು ಸೆಲ್ಲಿಂಗ್ ಮಾಡ್ತಿದೀವಿ ಅಂದ್ರೆ, ಮೈಂಡ್ ತಗೊಳ್ಳಿ, ನಾವು ಯಾವಾಗ ಸೆಲ್ಲಿಂಗ್ ಮಾಡ್ತೀವಿ ಅಂದ್ರೆ ನಮ್ಮ ಮ್ಯಾಕ್ಸಿಮಮ್ ಲಾಸ್ ಅನ್ಡಿಫೈನ್ಡ್ ಆಗಿರುತ್ತೆ. ಓಕೆ, ಇಲ್ಲಿ ಬ್ರೇಕ್ ಇವನ್ ನೋಡ್ರಿ, 23,798 ಮತ್ತೆ 24,401 ಇವು ನಮ್ಮ ಬ್ರೇಕ್ ಇವನ್. ಯಾವಾಗ ಮಾರ್ಕೆಟ್ ಎಕ್ಸ್ಪೈರಿ ರೇಟ್ಸ್ ಈ ಡೌನ್ ಸೈಡ್ ಇದರ ಆಗಿರ್ಬೋದು ಅಥವಾ ಅಪ್ ಸೈಡ್ ಈ ಲೆವೆಲ್. ಈಗ ನಾವು ಮಾಡಿದಾಗ ಮಾರ್ಕೆಟ್ ಇಲ್ಲಿದೆ ನೋಡಿ, ಇಲ್ಲಿ ಗ್ರೀನ್ ಇದೆ ಅಲ್ವಾ, ಈ ಗ್ರೀನ್ಗಳು ದಾಟಿ ಯಾವಾಗ ಮಾರ್ಕೆಟ್ ಈ ಸ್ಪಾಟ್ ಪ್ರೈಸ್ ದಾಟ್ ಅಪ್ ಸೈಡ್ ಇದರ ಹೋಗ್ಬೇಕು ಅಥವಾ ಡೌನ್ ಸೈಡ್ ಇದರ ಹೋಗ್ಬೇಕು, ಅವಾಗ ನಮಗೆ ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಮಗೆ ಲಾಸಸ್ ಆಗಲ್ಲ. ನಾನು ಹೇಳ್ತಿರೋದು ಆನ್ ಎಕ್ಸ್ಪೈರಿ ಡೇ ವರೆಗೂ ಇಟ್ಕೊಂಡ್ರೆ. ಓಕೆನಾ? ಸೊ ಇದು ಬ್ರೇಕ್ ಇವನ್ ಕಂಡಿಡಿಯೋದು, ಫಸ್ಟ್ ಪ್ರೀಮಿಯಂ ನ ಆಡ್ ಮಾಡ್ಕೊಳ್ಳಿ. 52.48 ಅಲ್ಲಿಗೆ 100 ಪಾಯಿಂಟ್. ಓಕೆನಾ? ಸೊ ನೋಡಿ,
ನಮ್ದು ಯಾವ್ದು ಪುಟ್ ಆಪ್ಷನ್ ನೋಡಿ 23,900 ಇದೆ. ಓಕೆ, ಅದನ್ನ 100 ಲೆಸ್ ಮಾಡಿ. ಸೊ 23,800 ನಮ್ದು ಲೋವರ್ ಬ್ರೇಕ್ ಇವನ್ ನೋಡಿ ಕಾಣ್ತಾ ಇದೆ ಇಲ್ಲಿ. ಅಪ್ಪರ್ ಬ್ರೇಕ್ ಇವನ್ ಸೇಮ್ 24,300 ಇದೆ. ಇದಕ್ಕೆ 100 ಪಾಯಿಂಟ್ ಆಡ್ ಮಾಡಿ 24,400 ಆಗುತ್ತೆ ನೋಡಿ, ಇದು ಅಪ್ಪರ್. ಸೊ ಈ ತರ ನಾವೇನ್ ಮಾಡೋದು, ಬ್ರೇಕ್ ಇವನ್ ಕಂಡಿಡ್ಕೋಬೇಕು. ನಿಮಗೆ ಗೊತ್ತಿರ್ಬೇಕು ಬ್ರೇಕ್ ಇವನ್ ಎಲ್ಲಿದೆ, ನಂದು ಆಕ್ಚುಲ್ ಲಾಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ? ಸೊ ಏನಾಯ್ತು ಅವತ್ತು ಮಾರ್ಕೆಟ್ ಒಂದು ಸೈಡ್ ವೈಸ್ ಮಾರ್ಕೆಟ್ ಇದ್ದಾನೆ. ಎಂಡ್ ಆಫ್ ದ ಡೇ ನೋಡಿದಾಗ ನಮ್ಗೆ ಎಷ್ಟು ಬಂತು ಪ್ರಾಫಿಟ್? 2,400 ರೂಪಾಯಿ ಬಂತು. ಓಕೆ, ಸೊ ಯಾಕೆಂದ್ರೆ ನಾವು 52 ರೂಪಾಯಿ ಪುಟ್ ಸೇಲ್ ಮಾಡಿದ್ವಿ, ಅದು 23 ರೂಪಾಯಿ ಆಗಿದೆ. ಕಾಲ್ 48 ರೂಪಾಯಿ ಸೇಲ್ ಮಾಡಿದ್ವಿ, ಅದು 45 ರೂಪಾಯಿ ಆಗಿದೆ. ಸೊ ಹಾಗಾಗಿ ನಮ್ಗೆ ಏನಾಯ್ತು, ನಮಗೆ ಪ್ರಾಫಿಟ್ ಆಯ್ತು. ಓಕೆನಾ? ಸೊ ಇನ್ನೊಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ರೀಸೆಂಟ್ ಎಕ್ಸಾಂಪಲ್ ಇದನ್ನ ತಗೊಳ್ಳಿ, 16 ಮೇ ತಗೊಳ್ಳಿ. 16 ಮೇ. ಸೊ ಸೇಮ್ ಒಂದು 5 ನಿಮಿಷ ಮಾರ್ಕೆಟ್ ಸ್ಟಾರ್ಟಿಂಗ್ ಆದ್ಮೇಲೆ ಬಿಟ್ಬಿಡಿ. ಡೆಲ್ಟಾ 25 ಪುಟ್ ಸೆಲ್ ಮಾಡಿ, ಡೆಲ್ಟಾ 25 ಪುಟ್ ಸೆಲ್ ಮಾಡಿ ಅಂಡ್ ಡೆಲ್ಟಾ 25 ಕಾಲ್ ಸೆಲ್ ಮಾಡಿ. ಓಕೆ, ಸೊ ಎಟ್ ದ ಎಂಡ್ ಆಫ್ ದ ಡೇ ನೋಡಿ ನಿಮಗೆ 2,000 ರೂಪಾಯಿ ಸಿಗ್ತಾ ಇದೆ ಕರೆಕ್ಟ್ ಪ್ರಾಫಿಟ್. ಯಾಕೆಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಯ್ತು ಅಲ್ಲೇ ಇದೆ. ಅರ್ಥ ಆಯ್ತಾ? ಸೊ ಈಗ ನೋಡೋಣ ಇದರಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ಹೇಳ್ಕೊಡ್ತೇನೆ. ರಿಸ್ಕ್ ಯಾವಾಗ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಆಗಬಾರ್ದು. ಲೈಕ್ ಈ ತರ ಒಂದು ಮೂಮೆಂಟಮ್ ಆಗಬಾರ್ದು ನೋಡಿ. 628 ಪಾಯಿಂಟ್ ಯಾವಾಗ 15ನೇ ತಾರೀಕಿಗೆ 15th ಮೇಗೆ ಅಷ್ಟು ಮೂಮೆಂಟಮ್ ಆಯ್ತು ಮಾರ್ಕೆಟ್. ಸೊ ನಾವೇನ್ ಮಾಡ್ಬೇಕು, ಡೆಲ್ಟಾ 25 ಇಲ್ಲಿ ಸೆಲ್ ಮಾಡಿದೆ, ಡೆಲ್ಟಾ 25 ಇಲ್ಲಿ ಸೆಲ್ ಮಾಡಿದೆ. ಸೊ ನಮ್ಮ ಮಾರ್ಕೆಟ್ ಅಲ್ಲೇ ಉಳಿತು ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗೋದು 4,582. ಬಟ್ ಮ್ಯಾಕ್ಸಿಮಮ್ ಲಾಸ್ ಅನ್ಡಿಫೈನ್ಡ್ ಇದೆ. ಅವತ್ತು ಮಾರ್ಕೆಟ್ 600 ಪಾಯಿಂಟ್ ಮೂವ್ಮೆಂಟ್ ಆಗಿದೆ. ಅಂಡ್ ನೋಡಿ ಇಲ್ಲಿ ನಮ್ಮ ಬ್ರೇಕ್ ಇವನ್ ಎಷ್ಟಿದೆ, 24,438 ಡೌನ್ ಸೈಡ್, ಅಪ್ ಸೈಡ್ 24,811. ಓಕೆ, ಸೊ ಮಾರ್ಕೆಟ್ ಅವತ್ತು ಎಷ್ಟು ಕ್ಲೋಸ್ ಆಗಿದೆ ನೋಡಿ ಇಲ್ಲಿ. ಅವತ್ತು ಮಾರ್ಕೆಟ್ ಕ್ಲೋಸ್ ಆಗಿದ್ದು 25,068. ಅಲ್ಲಿಗೆ 270 ಪಾಯಿಂಟ್ ನಿಮ್ಮ ಎಗನೆಸ್ಟ್ ಹೋಗಿದೆ. ರೈಟ್? ಸೊ ಈಗ ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ ನೋಡೋಣ. ಸೊ ಎಂಡ್ ಆಫ್ ದ ಡೇ ನೋಡಿದಾಗ ನಿಮಗೆ ನಾವು ಪ್ರಾಫಿಟ್ ಬುಕ್ ಮಾಡ್ಬೇಕಾದ್ರೆ 2,000 ಬುಕ್ ಮಾಡ್ತೀವಿ. ಲಾಸ್ ನೋಡಿ ಇಲ್ಲಿ 19,000 ಬುಕ್ ಮಾಡ್ತೀವಿ. ಸೊ ಬಿಗ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಬರೀ ನಾವು ಪ್ರಾಫಿಟ್ ಬಂದ್ರೆ 4,000, ಬಟ್ ಲಾಸ್ ಆಗಿದ್ದು ನೋಡ್ರಿ 18,900 ರೂಪಾಯಿ. ಬಟ್ ನೀವು ಅಬ್ಸರ್ವ್ ಮಾಡಿ ಇವೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈ ತರ ಮಾರ್ಕೆಟ್ ಎಷ್ಟು ದಿವಸ ಇರುತ್ತೆ, ಈ ತರ ಮಾರ್ಕೆಟ್ ಎಷ್ಟು ದಿವಸ ಇರುತ್ತೆ ನಿಮಗೆ ಅಲ್ವಾ, ಕಡಿಮೆ ಇರುತ್ತೆ. ಒಂದು ಎರಡನೇದಕ್ಕೆ ಏನ್ ಮಾಡ್ಬೋದು, ಇದೇ ಎಕ್ಸಾಂಪಲ್ ತಗೊಳ್ಳಿ, ಇದೇ ಎಕ್ಸಾಂಪಲ್ ತಗೊಳ್ಳಿ. ನೀವು ಡೆಲ್ಟಾ 25 ಸೆಲ್ ಮಾಡಿದ್ರಿ ಅಂದ್ರೆ, ನೀವು ಡೆಲ್ಟಾ 25 ಡೆಲ್ಟಾ 25 ಕಾಲ್ ಅಂಡ್ ಪುಟ್ ಸೆಲ್ ಮಾಡಿದಿರಲ್ವಾ, ಸೇಫರ್ ಸೈಡ್ಗೆ ಏನ್ ಮಾಡ್ತೀರಿ ಅಂದ್ರೆ, ಈಗ ನೋಡಿ ಇವೆರಡು ಸೆಲ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಎಷ್ಟಾಗುತ್ತೆ, 4,500 ರೂಪಾಯಿ ಆಗುತ್ತೆ. ರೈಟ್? ಸೊ ನಾವೇನ್ ಮಾಡೋಣ, ಡೆಲ್ಟಾ 25 ಬಲ್ಲಿ ಡೆಲ್ಟಾ 10 ಬೈ ಮಾಡ್ಕೊಳ್ಳಿ ಎರಡು ಕಡೆ. ಅವಾಗ ನಿಮಗೆ ಏನಾಯ್ತು, 4,500 ಲಾಸ್ ಆಗೋ ಜಾಗದಲ್ಲಿ ನಿಮಗೆ 4,580 ಪ್ರಾಫಿಟ್ ಆಗೋ ಜಾಗದಲ್ಲಿ 3,000 ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಸೊ 1,500 ಲಾಸ್ ಕಡಿಮೆ ಮಾಡ್ಕೊಂಡ್ರೆ ಒಪ್ಕೊಳ್ಳೋಣ, ಆಯ್ತಾ? ಅದು ಹೆಡ್ಜ್ ಮಾಡಿದಾಗ ಎಷ್ಟಿತ್ತು ಲಾಸ್ ನಿಮಗೆ, 18,000 ಲಾಸ್ ಇತ್ತು ನೇನೆ. ಈಗ ಹೆಡ್ಜ್ ಮಾಡ್ಕೊಂಡ್ರಿ. ಸೊ ಹೆಡ್ಜ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಲಾಸ್ ನೋಡಿ ಏನಾಯ್ತು, 8,000 ಆಯ್ತು. ಕರೆಕ್ಟ್? ನಿಮಗೆ 18,000 ಲಾಸ್ ತೊಗೊಳೋದು ಬೆಟ್ರು, 8,000 ಲಾಸ್ ತೊಗೊಳೋದು ಬೆಟ್ರು. ಒಂದು. ಎರಡನೇದು ಕ್ಯಾಪಿಟಲ್ ಕಡಿಮೆ ಆಯ್ತು. ಇಲ್ಲಿ ಇದು 3,30,000 ಬೇಕಾಯ್ತು, ಈಗ 1,60,000 ಅರ್ಧಕ್ಕರ್ಧ ಆಯ್ತು. ಅರ್ಥ ಆಯ್ತಲ್ಲ? ಸೊ ಹಾಗೆ ನಾವ್ ಏನ್ ಮಾಡ್ಬೇಕು, ಸ್ವಲ್ಪ ಹೆಡ್ಜಿಂಗ್ ಮಾಡ್ಕೊಳ್ಳಿ, ಮುಂದೆ ಹೇಳ್ಕೊಡ್ತೀನಿ. ಬಟ್ ಸ್ಟ್ರಾಂಗಲ್ ಮಾತ್ರ ನೀವು ಹೆಡ್ಜ್ ಮಾಡಕ್ ಬರಲ್ಲ, ಯಾಕಂದ್ರೆ ರೂಲ್ಸ್ ಹೇಳೋ ಸ್ಟ್ರಾಂಗಲ್ ಏನ್ ಮಾಡ್ತೀವಿ, ನೀವು OTM ಕಾಲ್ ಅಂಡ್ ಪುಟ್ ಆಪ್ಷನ್ ಸೆಲ್ ಮಾಡ್ತೀವಿ. ಹಾಗಾಗಿ ನಾವು ಅದನ್ನ ಹೆಡ್ಜ್ ಮಾಡಕ್ ಬರಲ್ಲ. ಬಟ್ ನಾನು ಹೇಳ್ತೀನಿ ಸೇಫ್ಟಿ ಮಾಡ್ಕೋಬೇಕಂತಾಗ ನೀವು ಈ ತರ ಮಾಡ್ಕೊಳ್ಳಿ. ಓಕೆನಾ? ಸೊ ಇನ್ನೊಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಮ್ಯಾಕ್ಸಿಮಮ್ ಮಾರ್ಕೆಟ್ ನೋಡಿ ಇಲ್ಲಿ ತೋರಿಸ್ತೀನಿ. ನಿಮಗೆ ದೊಡ್ಡ ಈ ತರ ಕ್ಯಾಂಡಲ್ ಕಾಣ್ತವೆ, ಬಟ್ ಎಷ್ಟು ಕಾಣ್ತವೆ ನೋಡಿ, ಇದಲ್ಲ ಈ ತರ ಎಷ್ಟು ಕಾಣ್ತವೆ ಅಲ್ವಾ? ಸೊ ಅದಕ್ಕೆ ಹೆಡ್ಜಿಂಗ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಕಡಿಮೆ ಆಗುತ್ತೆ. ನೋಡಿ ಈ ತರ ಇದು ಎಕ್ಸಾಂಪಲ್ ತಗೊಳ್ಳಿ, 14 ಮೇ ತಗೊಳ್ಳಿ, 14 ಮೇದು. ಸೊ ನಾವೇನ್ ಮಾಡೋಣ, ಡೆಲ್ಟಾ 25 ಎರಡು ಸೆಲ್ ಮಾಡೋಣ, ಆಯ್ತಾ? ಸೊ ಎಂಡ್ ಆಫ್ ದ ಡೇ ನೋಡಿ ನಿಮ್ಗೆ 2,800 ರೂಪಾಯಿ ಸಿಗುತ್ತೆ. ಇದು ರಿಸ್ಕ್ ಫ್ರೀ ಸರ್, ಇವೆಲ್ಲ ರಿಸ್ಕ್ ಫ್ರೀ ಸ್ಟ್ರಾಟಜಿಗಳು. ಇದಕ್ಕೆ ನೀವೇನ್ ಡೈರೆಕ್ಷನ್ ನೋಡೋ ಅವಶ್ಯಕತೆ ಇಲ್ಲ, ಏನ್ ನೋಡೋ ಅವಶ್ಯಕತೆ ಇಲ್ಲ, ಆರಾಮ್ಸೆ ಟ್ರೇಡ್ ಮಾಡ್ಕೊಂಡು ಕೂತ್ಕೋಬಹುದು ಇದರಲ್ಲಿ.
ಓಕೆನಾ. ಸೊ ಶಾರ್ಟ್ ಟ್ರಯಾಂಗಲ್ ಏನು, ಇದು ಒಂದು ನಾನ್ ಡೈರೆಕ್ಷನಲ್ ಆಪ್ಷನ್ ಸ್ಟ್ರಾಟಜಿ ಆಗಿದೆ. ಓಕೆನಾ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ OTM ಅಥವಾ ಡೆಲ್ಟಾ 25 ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನು ಸಹಿತ ನಾವು ಸೆಲ್ ಮಾಡ್ತೀವಿ. ಮೂರನೇದು ಇದು ಲಿಮಿಟೆಡ್ ಪ್ರಾಫಿಟ್ ಅಂಡ್ ಅನ್ಲಿಮಿಟೆಡ್ ಲಾಸ್ ಆಗುವಂತ ಸ್ಟ್ರಾಟಜಿ ಆಗಿದೆ. ಸೊ ಇದನ್ನ ನಾವು ಯಾವಾಗ ಮಾಡ್ಬೇಕು ಅಂದ್ರೆ ನಾನ್ ಡೈರೆಕ್ಷನಲ್ ಇದ್ರೂ ಸಹಿತ ಮಾರ್ಕೆಟ್ ನ್ಯೂಟ್ರಲ್ ಆಗಿರುತ್ತೆ, ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಏನು ಬಿಗ್ ನ್ಯೂಸ್ ಇಲ್ಲ, ಯಾವುದೇ ಕಡೆ ಮೂಮೆಂಟಮ್ ಆಗಲ್ಲ ಅಂತ ಅಂದಾಗ ನೀವೇನ್ ಮಾಡ್ತೀರಾ, ಶಾರ್ಟ್ ಟ್ರಯಾಂಗಲ್ ನ ಡಿಪ್ಲಾಯ್ ಮಾಡ್ತೀರಾ. ಓಕೆನಾ. ಸೊ ಇನ್ನು ಏನಾರ ಡೌಟ್ ಇತ್ತು ಅಂದ್ರೆ ಜಸ್ಟ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಅದು ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆನಾ. ಓಕೆ, ಥ್ಯಾಂಕ್ ಯು.